ಅಂದಾಜೊಂದು ಫೈರಿಂಗ್ ಮಾಡಿದ್ರು. ಹೆಚ್ಚು ಕಡಿಮೆ 250 ಜನ ತೀರಿಕೊಂಡ್ರು. ನಾನು ಕಾಂಗ್ರೆಸ್ಸಿನ ಒಂದು ನಡೆ ನಿಮ್ಗೆ ಹೇಳ್ತೀನಿ. ನಮ್ದು ಒಂದು ಓಟು ಅಪ್ಪಿ ತಪ್ಪಿ ಮತ್ತೊಂದು ಕಡೆಗೆ ಹೋದ್ರೆ ಏನಾಗ್ಬೋದು ಅನ್ನೋದು ನಿಮ್ಗೆ ಹೇಳಲಿಕ್ಕೋಸ್ಕರ ಈ ಮಾತನ್ನು ಹೇಳ್ತಿದ್ದೀನಿ. ಅವತ್ತು ಟಿವಿಗಳಲ್ಲಿ ಒಬ್ಬ ವ್ಯಕ್ತಿ ಕೈಯಲ್ಲಿ ಗನ್ ಹಿಡ್ಕೊಂಡು ಓಡಾಡ್ತಿದ್ದನ್ನು ಪದೇ ಪದೇ ನೋಡ್ತಿದ್ವಿ. ಅವನ ಕೈಗೆ ನಾನು ಹಾಕಿರೋ ತರ ಕೆಂಪು ದಾರ ಹಾಕೊಂಡಿದ್ದ. ಏನ್ ಸುದ್ದಿ ಹಬ್ಬಿಸ್ಲಿಕ್ಕೆ ಶುರು ಮಾಡಿದ್ರು ಅಂತಂದ್ರೆ, ಮುಸ್ಲಿಮರೆಲ್ಲ ಮಾಡಿರೋದು ಇದನ್ನ, ಹಿಂದೂಗಳೇ ಮಾಡಿರೋದು ಅಂತ. ಕೈಗೆ ದಾರ ಕಟ್ತಾರಲ್ಲ, ಮುಸ್ಲಿಮರು ಎಲ್ಲಿ ಕಟ್ತಾರೆ, ಹಿಂದೂಗಳೇ ಮಾಡಿರೋದು ಅಂತ. ಅದಕ್ಕಿಂತ ಕೆಲವು ದಿನಗಳ ಮುಂಚೆ ಕಾಂಗ್ರೆಸ್ ಏನ್ ಹೇಳಿತ್ತು ಅಂತಂದ್ರೆ, ಇಸ್ಲಾಮಿಕ್ ಟೆರರಿಸಂ ಮಾತ್ರ ಅಲ್ಲ, ಹಿಂದೂ ಟೆರರಿಸಮೂ ಇದೆ ಅಂತ ಹೇಳ್ಬಿಟ್ಟಿತ್ತು. ಅದಕ್ಕೆ ಪೂರಕವಾಗಿ ಕೈಗೆ ದಾರ ಕಟ್ಕೊಂಡ್ರು ಓಡಾಡ್ತಿದ್ದಾನೆ. ಅವನನ್ನೇನಾದ್ರೂ ನಮ್ಮ ಸೆಕ್ಯೂರಿಟಿ ಫೋರ್ಸಸ್ ಹತ್ಯೆ ಮಾಡಿಬಿಟ್ಟಿದ್ರೆ ಹಿಂದೂಗಳೇ ಇದನ್ನು ಮಾಡಿದ್ದು ಅಂತ ತಲೆ ಗಣೆಪಟ್ಟೆ ಕಟ್ಟಿಬಿಡ್ತಿದ್ರು. ಒಬ್ಬ ಪೊಲೀಸ್ ಆಫೀಸರ್, ಆರ್ಡಿನರಿ ಪೊಲೀಸ್, ಹೆಸರು ತುಕಾರಾಮ್ ಓಂಬ್ಳೆ ಅಂತ, ಆತ ಹೋಗಿ ಈ ವ್ಯಕ್ತಿ ಹಿಂದಿಂದ ಬಲವಾಗಿ ಹಿಡ್ಕೊಂಡ. ಅವನು ಗುಂಡಿನ ದಾಳಿಗೆ ಜರ್ಜರಿತವಾಗಿ ಸತ್ತೋದ. ಆದ್ರೆ ಹಿಡಿದ ಮುಷ್ಟಿಯನ್ನು ಬಿಡ್ಲಿಲ್ಲ. ಅದ್ರ ಪರಿಣಾಮ ಉಳಿದವರು ಬಂದು ಅವನು ಜೀವಂತ ಹಿಡಿದ್ರು. ಜೀವಂತ ಹಿಡಿದ ಮೇಲೆ ಗೊತ್ತಾಯ್ತು ಹಿಂದೂ ಅಲ್ಲ ಅವನು, ಅಜ್ಮಲ್ ಕಸಬ್ ಅಂತ ಪಾಕಿಸ್ತಾನದಿಂದ ಬಂದ 4 ಜನ. ಆ 4 ಜನ ಬಂದು ದಾಳಿ ಮಾಡಿ ಇದನ್ನು ಹಿಂದೂಗಳ ತಲೆ ಕಟ್ಟಿ ಮುಸಲ್ಮಾನರನ್ನ ಬಚಾವ್ ಮಾಡಬೇಕು ಅಂತಿದ್ರು ಅನ್ನೋಂಥ ಸುದ್ದಿ ಆಮೇಲೆ ಗೊತ್ತಾಯ್ತು. 250 ಜನ ತೀರ್ಕೊಂಡಿದ್ರು. ಅಷ್ಟೊತ್ತಿಗೆ ಒಂದು ಸಾರ್ವಭೌಮ ರಾಷ್ಟ್ರದ ಮೇಲೆ ಅಟ್ಯಾಕ್ ಮಾಡಿ 250 ಜನರನ್ನು ಸಾಯಿಸಿದ್ರೆ ಪ್ರತಿಕ್ರಿಯೆ ಏನಿರ್ಬೇಕಿತ್ತು? ಭಾರತ ಪಾಕಿಸ್ತಾನ ಮೇಲೆ ಏರ್ಬೇಕಿತ್ತು, ಪಾಕಿಸ್ತಾನ ಮೇಲೆ ಯುದ್ಧ ಘೋಷಣೆ ಮಾಡಬೇಕಿತ್ತು, ಬಾಂಬ್ ದಾಳಿ ಮಾಡಬೇಕಿತ್ತು, ನಮ್ಮ ಸೈನಿಕರು ಪಾಕಿಸ್ತಾನದ ಹಳ್ಳಿಗಳನ್ನ ಧ್ವಂಸ ಮಾಡಬೇಕಿತ್ತು. ಏನೂ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಗೊತ್ತಾ? ಅವತ್ತಿನ ಸರ್ಕಾರ ಹೇಳ್ತು, 250 ಜನ ತೀರ್ಕೊಂಡಿರೋದ್ರಿಂದ ಜಗತ್ತಿನ ಜನರ ಅನುಕಂಪ ನಮ್ಮ ಕಡೆ ಇದೆ. ಈಗೇನಾದ್ರೂ ನಾವು ಪಾಕಿಸ್ತಾನದ ಮೇಲೆ ದಾಳಿ ಮಾಡಿಬಿಟ್ರೆ ಈ ಅನುಕಂಪ ಕಳ್ಕೊಂಡ್ಬಿಡ್ತೀವಿ. ಈಗ ಈ ದಾಳಿ ಮಾಡದೆ ಇದ್ರೆ ನಮ್ಗೆ ಗೌರವ ಜಾಸ್ತಿ ಅಂತ. ಇಂಥದ್ದೊಂದು ಬದುಕಿದ್ವಲ್ರಿ ನಾವ್ಯಾರು ಮಾತುವಾಗಲಿಲ್ಲ ಇದ್ರ ಬಗ್ಗೆ, ಸಹಿಸ್ಕೊಂಡ್ವಿ. ನಮ್ಮ ಪತ್ರಿಕೆಗಳು ಏನ್ ಬರೆದು ಗೊತ್ತಾ? ಮುಂಬೈ ದಾಳಿಯ 2 ದಿನಗಳ ನಂತರ ಮುಂಬೈ ನಾರ್ಮಲ್ ಆಗೋಗಿದೆ, ಭಾರತೀಯರು ಏನ್ ಅದ್ಭುತ, ಹಿಂದೂಗಳು ಏನ್ ಅದ್ಭುತ, ಎಲ್ಲದನ್ನು ಸಹಿಸಿಕೊಂಡು ಕೂಡ ನಾರ್ಮಲ್ ಆಗ್ಬಿಟ್ರೆ ನಮ್ಗೆ ಖುಷಿ, ನಾರ್ಮಲ್ ಆಗ್ಬಿಟ್ವಿ. ಅದ್ರ ಖುಷಿ ಪಡೋ ಸಂಗತಿ ಏನದು? ನಾಚಿಕೆ ಆಗ್ಬೇಕಾಗಿತ್ತಂತ ಸಂಗತಿ. ಒಂದು ಫರ್ಮ್ ಡಿಸಿಷನ್ ತೆಗೆದುಕೊಳ್ಳುವ ತಾಕತ್ತಿರುವಂತ ಸರ್ಕಾರ ಅಲ್ಲಿರಲಿಲ್ಲ. ಆದ್ರೆ ನೆಕ್ಸ್ಟ್ ನರೇಂದ್ರ ಮೋದಿ ಬಂದ್ರು. ನರೇಂದ್ರ ಮೋದಿ ನಮ್ಗೆ ಯಾಕೆ ಇಷ್ಟ ಆಗೋದು ಅಂತಂದ್ರೆ, ನರೇಂದ್ರ ಮೋದಿ ಅವರನ್ನ ನಾವು ಬಯಸಿದ್ ಯಾಕೆ ಅಂತಂದ್ರೆ, ಇಂಥದೊಂದು ನಿರ್ಣಯವನ್ನ ಬಲವಾಗಿ ತೆಗೆದುಕೊಳ್ಳಲಿಕ್ಕೆ ಅವ್ರ ಹತ್ರ ಸಾಧ್ಯವಾಗ್ತಿತ್ತು ಅಂತ. ಉರಿಯಲ್ಲಿ ದಾಳಿ ಮಾಡಿದಾಗ 18 ಸೈನಿಕರನ್ನ ನಾವು ಕಳ್ಕೊಂಡ್ವಿ. ಈ 18 ಸೈನಿಕರನ್ನ ಕಳ್ಕೊಂಡಾಗ ನರೇಂದ್ರ ಮೋದಿ ಅನುಕಂಪ ಅಂತ ಹೇಳಲಿಲ್ಲ, ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಪಾಕಿಸ್ತಾನದ 3 ಕಿಲೋಮೀಟರ್ ಒಳಗೆ ಹೋಗಿ ಪಾಕಿಸ್ತಾನದ 40 ಭಯೋತ್ಪಾದಕರನ್ನ ಉಡಾಯಿಸಿ ಬಂದ್ರಲ್ಲ, ಅದು ನರೇಂದ್ರ ಮೋದಿ ಭಾರತದ ಗಟ್ಟಿತನವನ್ನು ತೋರಿಸಿದೆ. ಇದೇ ಪಾಕಿಸ್ತಾನ ಇನ್ನೇನೂ ಮಾಡದೆ ಆಮೇಲೆ ಸೈಲೆಂಟ್ ಆಗ್ಬಿಡ್ತು. ಪಾಕಿಸ್ತಾನ ಯಾವಾಗ ಮಾಡ್ತು ಗೊತ್ತಾ? ಪುಲ್ವಾಮಾದಲ್ಲಿ ದಾಳಿ ಮಾಡ್ತು. ಇವತ್ತಿಗೆ 5 ವರ್ಷಗಳ ಹಿಂದೆ, ಈ ತಿಂಗಳಿಗೆ ಪ್ರಾಬಬ್ಲಿ ಫೆಬ್ರವರಿ ತಿಂಗಳಲ್ಲಿ ಅಟ್ಯಾಕ್ ಮಾಡ್ತು. ಫೆಬ್ರವರಿ 14 ದಾಳಿ ಮಾಡ್ತು. 40 ಜನ ಭಯೋತ್ಪಾದಕರನ್ನ, 40 ಜನ ಭಾರತೀಯ ಸೈನಿಕರನ್ನ ಭಯೋತ್ಪಾದಕರು ಕೊಂದು ಹೋದ್ರು. ಈ ದೇಶ ಸುಮ್ಮನೆ ಇರಲಿಲ್ಲ. ಅವರು ತೀರಿಕೊಂಡು 11 ದಿನ ಆಗೋದ್ರ ವೇಳೆಗೆ ಇಲ್ಲಿನ ವಾಯುಸೇನೆ ಬಾಲಾಕೋಟ್ನವರೆಗೂ ಹೋಗಿ 60 ಕಿಲೋಮೀಟರ್ ಒಳಗೋಗಿ 200ಕ್ಕೂ ಹೆಚ್ಚು ಭಯೋತ್ಪಾದಕರನ್ನ ಧ್ವಂಸ ಮಾಡಿ ವಾಪಸ್ ಬಂತಲ್ಲ, ಇದು ಹೊಸ ಭಾರತ ನಿರ್ಮಾಣ ಆಗಿರೋದು. ಇದನ್ನ ಬಹಳ ಹೆಮ್ಮೆ ಇದೆ. ಈ ಕಾರಣಕ್ಕೆ ಒಂದು ಡಿಸಿಸಿವ್ ಗವರ್ನಮೆಂಟ್ ಇದೆಯಲ್ಲ. ಅವತ್ತೇನಂತ ಗೊತ್ತಾ ಕಾಂಗ್ರೆಸ್? ಒಂದು ವೋಟ್, ನಾವು ಸಣ್ಣ ತಪ್ಪು ಮಾಡಿ ಒಂದು ವೋಟನ್ನು ಅಕ್ಕಪಕ್ಕ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ, ಅವತ್ತು ಕಾಂಗ್ರೆಸ್ ಹೇಳ್ತು ನಮ್ಮ ಸೈನಿಕರು ಇಂಥ ಭರ್ಜರಿ ಕಾರ್ಯ ಮಾಡಿದಾಗ ಕಾಂಗ್ರೆಸ್ನ ರಿಯಾಕ್ಷನ್ ಏನಿತ್ತು ಅಂತಂದ್ರೆ, ಪ್ರೂಫ್ ಇಲ್ಲ. ಸೈನಿಕರಿಗೆ ಹ್ಯುಮಿಲಿಯೇಷನ್. ಅವ್ರು ಮಾಡಿರೋ ಕೆಲಸವನ್ನ ಜನ ನಂಬಲಿಲ್ಲ ಅಂತಂದಾಗ ಏನ್ ಹೇಳಬೇಕು ಅವರು? ಅದಕ್ಕೆ ನಮ್ಮ ಸೈನಿಕರು ಹೇಳಿದ್ರು, ಮರ್ತೋಗ್ಬಿಟ್ವಿ ಈ ಸಲ ಪ್ರೂಫ್ ತರೋದು. ನೆಕ್ಸ್ಟ್ ಟೈಮ್ ಹೋಗ್ಬೇಕಾದಾಗ ವಿಮಾನಕ್ಕೆ ನಿಮ್ಮನ್ನೇ ಕಟ್ಟುಬಿಡ್ತೀವಿ, ನೀವೇ ಖುದ್ದಾಗಿ ಗಮನಿಸಿ ಅಂತ. ಇದುವರೆಗೂ ಯಾವ ಕಾಂಗ್ರೆಸ್ನವರು ವಾಲಂಟಿಯರ್ ಮಾಡ್ಲಿಕ್ಕೆ ಬಂದಿಲ್ಲ ವಿಮಾನದ ಜೊತೆಲಿ ಹೋಗ್ತೀನಿ ಅಂತ. ಆದ್ರೆ ಭಾರತ ಮಾತ್ರ ನಿರಂತರವಾಗಿ ಪಾಕಿಸ್ತಾನವನ್ನ ಅಳಿಸಿ ಕೂರಿಸಿದೆ. ಇದು ನರೇಂದ್ರ ಮೋದಿಯ ನಿರ್ಣಯದ ಕೆಪಾಸಿಟಿ. ಮಿತ್ರ, ನರೇಂದ್ರ ಮೋದಿ ಅವರ ನಿರ್ಣಯದ ಕೆಪಾಸಿಟಿ ಹೇಗೆ ಅಂತಂದ್ರೆ, ಅದನ್ನ ನಾನು ಅನುಭವಿಸಿದ್ವಿ. ಪಾಕಿಸ್ತಾನದವ್ರು ಮಾತ್ರ ಅಲ್ಲ, ಸರ್ಜಿಕಲ್ ಸ್ಟ್ರೈಕ್ ನಮ್ಮೇಲೂ ಮಾಡ್ಬಿಟ್ಟಿದ್ದಾರೆ. ಹೆಂಗ್ ಮಾಡಿದ್ದಾರೆ ಅಂತಂದ್ರೆ, ಒಂದ್ಸಲ ರಾತ್ರಿ 8 ಗಂಟೆಗೆ ನರೇಂದ್ರ ಮೋದಿ ಬಂದ್ರು.
ವಿಡಿಯೋ ಟಿವಿನಲ್ಲಿ ಲೈವ್ ಇದೆ ಅಂತಂದ್ರು, ಎಲ್ಲರೂ ಟಿವಿ ಆನ್ ಮಾಡಿ ಕೂತ್ಕೊಂಡಿದ್ರು. ಏನ್ ಹೇಳ್ತಾರೆ ಅಂತಂದ್ರೆ, ನರೇಂದ್ರ ಮೋದಿ ಹೇಳಿದ್ರು ಇವತ್ತು 12 ಗಂಟೆ ಮೇಲೆ 500 ರೂಪಾಯಿ 1000 ರೂಪಾಯಿ ನೋಟ್ ನಡೆಯಲ್ಲ ಅಂತ. ಮುಗೀತು ಕತೆ. ಯಾಕೆ ನಡೆಯಲ್ಲ, ಇದು ಯಾಕೆ ತಡೆ ಹಿಡಿದ್ರಿ, ಏನೂ ಗೊತ್ತಿಲ್ಲ. ನಾನು ಇವತ್ತು ಸಣ್ಣ ಹಿನ್ನೆಲೆ ಕೊಡ್ತೀನಿ ನಿಮ್ಗೆ. ಇದನ್ನು ದೇಲಾರು ಸ್ಕ್ಯಾಮ್ ಅಂತ ಕೇಳಿದ್ರೆ ನಿಮ್ಗೆ ಇಂಟರ್ನೆಟ್ ಅಲ್ಲಿ ಬೇಕಾದಷ್ಟು ಮಾಹಿತಿ ಇದ್ರ ಮೇಲೆ ಸಿಗತ್ತೆ. ಕಾಂಗ್ರೆಸ್ ಗವರ್ಮೆಂಟ್ ಬರೋಕ್ಕಿಂತ ಮುಂಚೆ ಅಥವಾ ಕಾಂಗ್ರೆಸ್ ಗವರ್ಮೆಂಟ್ ಈ ದೇಶದಲ್ಲಿ ಏನಿತ್ತಲ್ಲ, ಇದೇನ್ ಮಾಡ್ತು, ದೇಲಾರು ಅನ್ನುವಂತ ಒಂದು ಕಂಪನಿ ಬಳಿ ಅದು ಜಗತ್ತಿನ ಅನೇಕ ರಾಷ್ಟ್ರಗಳಿಗೆ ನೋಟನ್ನ ಪ್ರಿಂಟ್ ಮಾಡೋ ಅವಕಾಶ ಕೊಡುತ್ತೆ. ನೀ ಕೊನೆಯಲ್ಲಿ ಅಡ್ಡ ಹಾಕೋದು ನಿಲ್ಸಪ್ಪ, ಸಾಕಪ್ಪ, ಸಾಕು, ಬೇಕಿದ್ರೆ ಕ್ಲೋಸ್ ಮಾಡ್ಬಿಡು, ಟೈಮ್ ತುಂಬಾ ಆಗೋಗಿದೆ, ತುಂಬಾ ಡಿಸ್ಟರ್ಬ್ ಮಾಡ್ತೀರ. ಇದು ಇಂಡೋರ್ ಆಗಿರೋದ್ರಿಂದ ಬಹಳ ಡಿಸ್ಟರ್ಬ್ ಆಗುತ್ತೆ. ಕ್ಲೋಸ್ ಮಾಡ್ಬಿಡಮ್ಮ, ಪರವಾಗಿಲ್ಲ, ಕ್ಲೋಸ್ ಮಾಡಿ. ಚುನಾವಣೆಯ ವಾತಾವರಣ ಶುರುವಾಗಿದೆ. ಪ್ರತಿಯೊಬ್ಬರಿಗೂ ಈಗ ಮುಂದಿನದ್ದೇ ಆಲೋಚನೆ. ಬಹುಶಃ ಮೇ 7ನೇ ತಾರೀಕು ಇಲ್ಲಿನ ಚುನಾವಣೆ ಅಂತ ನಾನು ಭಾವಿಸ್ತೇನೆ. 3ನೇ ಹಂತದ ಚುನಾವಣೆ. ಕರ್ನಾಟಕದ ವಿಚಾರಕ್ಕೆ ಬಂದಾಗ 2ನೇ ಹಂತದ ಚುನಾವಣೆ. ನಾನು ಕಳೆದ ಈ ಎಲ್ಲ ಗೊಂದಲಗಳಿಗಿಂತಲೂ ಸಾಕಷ್ಟು ಮುನ್ನವೇ, ಅಂದರೆ ಚುನಾವಣೆಯ ಭರಾಟೆ ಶುರುವಾಗೋಕ್ಕಿಂತ ಅನೇಕ ತಿಂಗಳುಗಳ ಮುನ್ನವೇ ನಮೋ ಬ್ರಿಗೇಡ್ ಅನ್ನುವಂಥ ಸಂಘಟನೆಯನ್ನು ಕಟ್ಕೊಂಡ್ವಿ. ನಮೋ ಬ್ರಿಗೇಡ್ 2ನೇ ಬಾರಿಗೆ ಕಟ್ಟಲ್ಪಡ್ತಾ ಇದೆ. ಮೊದಲನೇ ಬಾರಿಗೆ ನಾವು 2013ರಲ್ಲಿ ನಮೋ ಬ್ರಿಗೇಡ್ ಅನ್ನು ಕಟ್ಟಿದ್ವಿ. 2013ರಲ್ಲಿ ನರೇಂದ್ರ ಮೋದಿ ಇನ್ನು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ಬಿಜೆಪಿಯವರು ನಿಶ್ಚಯವೂ ಮಾಡಿರಲಿಲ್ಲ, ಆಗಲೇ ಕಟ್ಟಿದ್ವಿ. ಅನೇಕರು ಕೇಳಿದ್ರು, ಆಗಲೇ ನಿಶ್ಚಯ ಮಾಡಿ, ಇನ್ನೂ ನಿಶ್ಚಯ ಮಾಡಲಿಲ್ಲ, ಆಗಲೇ ನಮೋ ಬ್ರಿಗೇಡ್ ಕಟ್ಟಿದ್ದೀರಲ್ಲ ಅಂತ. ಅದಕ್ಕೆ ನಾವಂದ್ವಿ, ಮೊದಲು ಬಿಜೆಪಿಯವರಿಗೆ ತಿವಿದು ಇವರನ್ನು ಘೋಷಣೆ ಮಾಡಿ ಅಂತ ಹೇಳಲಿಕ್ಕೆ ನಮೋ ಬ್ರಿಗೇಡು, ಆಮೇಲೆ ಮೋದಿನ ಪ್ರಧಾನಿ ಮಾಡ್ಲಿಕ್ಕೆ ನಮೋ ಬ್ರಿಗೇಡು. ಅವತ್ತಿನ ದೃಷ್ಟಿಯಿಂದ 2 ಕೆಲಸ ಆಯಿತು. 2019ರಲ್ಲಿ ನಮ್ದು ಪ್ರತಿ ಬಾರಿ ಒಂದು ನಿಯಮ ಏನಿದೆ ಅಂತಂದ್ರೆ, ಪೊಲಿಟಿಕಲ್ ಆಕ್ಟಿವಿಟಿ ಮಾಡ್ತೀವಿ 6 ತಿಂಗಳು 1 ವರ್ಷ. ಅದಾದ್ಮೇಲೆ ಪೊಲಿಟಿಕಲ್ ಕೆಲಸಕ್ಕೋಸ್ಕರ ಯಾವ ಸಂಘಟನೆ ಕಟ್ಟಿದ್ವು ಅದನ್ನ ಮುಗಿಸ್ಬಿಡ್ತೀವಿ, ಸಾಯಿಸ್ಬಿಡ್ತೀವಿ. ಲಿಟ್ರಲಿ ಹೇಳೋದಾದ್ರೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ. ಯಾಕಂದ್ರೆ ಪೊಲಿಟಿಕ್ಸ್ ಎಷ್ಟು ಏರಿದ್ರೆ ಎಷ್ಟು ಕಷ್ಟ ಅಂತಂದ್ರೆ, ಗೆಲ್ಲಿಸಿದ್ದು ನಾವೇ ಅಂತ ತಲೆಗೆ ಬಂತು ಅಂತಂದ್ರೆ ನಾಳೆ ಇಲ್ಲಿ ಬಂದಾಗಲೆಲ್ಲ ಕ್ಯಾಂಡಿಡೇಟ್ ಎದುರುಗಡೆ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಶುರು ಮಾಡ್ಬಿಡ್ತೀವಿ. ಹೀಗಾಗಿ ನಾವು ತುಂಬಾ ಎಚ್ಚರಿಕೆಯಿಂದ ಪೊಲಿಟಿಕ್ಸ್ ಇಂದ ನಮಗೆ ಎಷ್ಟು ಬೇಕೋ ಅಷ್ಟು ಅಂತರವನ್ನು ಕಾಯ್ದುಕೊಳ್ಳಲಿಕ್ಕೆ ಈ ಸಂಘಟನೆ ಮುಗಿಸ್ಬಿಡ್ತೀವಿ. ಅದಾದ್ಮೇಲೆ 2019ರಲ್ಲಿ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಮೋದಿಯ ಬಳಗಕ್ಕೆ ಭರ್ಜರಿ ಸೋಲಾದಾಗ ನಾವು ನಿಶ್ಚಯ ಮಾಡಿದ್ವಿ, ಜನ ಇದೇ ಟ್ರೆಂಡ್ ಮುಂದುವರೆದರೆ ಕಷ್ಟ ಅಂತ 6-8 ತಿಂಗಳ ಮುಂಚೆ ಕರ್ನಾಟಕದಲ್ಲಿ ಟೀಮ್ ಮೋದಿ ಅನ್ನೋ ಹೆಸರಲ್ಲಿ ಕೆಲಸ ಶುರು ಮಾಡಿದ್ವಿ. ಮೋದಿ ಮತ್ತೊಮ್ಮೆ ಪ್ರಧಾನಿ ಆದ್ರು. ಕರ್ನಾಟಕದಲ್ಲಿ 25 ಸ್ಥಾನಗಳು ಮೋದಿಯವರಿಗೆ, 1 ಮೋದಿ ಬೆಂಬಲಿತ ಸ್ಥಾನ ಬಂತು, 26 ಸ್ಥಾನಗಳು ಬಂತು. ನಮ್ದು ಸಣ್ಣ ಪಾತ್ರ ಇತ್ತು ಟೀಮ್ ಮೋದಿಯಿಂದ ಅಂತ ಹೆಮ್ಮೆ ನಮಗೆ. ಅದಾದ್ಮೇಲೆ ಈಗ ಮತ್ತೆ ನಾವು ಶುರು ಮಾಡಿದ್ವಿ. ಶುರು ಮಾಡೋದು ಉದ್ದೇಶ ಏನಿತ್ತು ಅಂತಂದ್ರೆ, ಅತ್ಯಂತ ಪ್ರಮುಖವಾದ ಉದ್ದೇಶ, ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಗವರ್ಮೆಂಟ್ ಬಂತು, ಕಾಂಗ್ರೆಸ್ ಗವರ್ಮೆಂಟ್ ಬಂತು. ನಾನು ಯಾವತ್ತೂ ಸ್ಟೇಟ್ ಪೊಲಿಟಿಕ್ಸ್ ಬಂದವನಲ್ಲ, ಸ್ಟೇಟ್ ನಲ್ಲಿ ಜನರು ಇಚ್ಛೆಗೆ ತಕ್ಕಂತೆ ಆಯ್ಕೆ ಮಾಡ್ಕೊಳ್ತಾರೆ. ಆದ್ರೆ ಕರ್ನಾಟಕದಲ್ಲಿ ಯಾಕೆ ಸಿದ್ದರಾಮಯ್ಯನವ್ರನ್ನ ಆಯ್ಕೆ ಮಾಡಿದ್ದು ಅಂತಂದ್ರೆ, ಕಳೆದ ಬಾರಿಯ ಸಿದ್ದರಾಮಯ್ಯನವ್ರನ್ನ ಗವರ್ಮೆಂಟ್ ತುಂಬಾ ಚೆನ್ನಾಗಿತ್ತು, ಹೀಗಾಗಿ ಮತ್ತೆ ಬೇಕು ಅಂತಲ್ಲ. ಅವರೊಂದು 5 ಗ್ಯಾರಂಟಿ ಘೋಷಣೆ ಮಾಡಿದ್ರು. ಅದರಲ್ಲಿ ಬಸ್ಸು ಫ್ರೀ, ಕರೆಂಟ್ ಫ್ರೀ, 2000 ರೂಪಾಯಿ ಫ್ರೀ, ಅಕ್ಕಿ ಫ್ರೀ, ಈಗ ಒಂದು 5 ಗ್ಯಾರಂಟಿ ಏನು ಹೇಳಿದ್ರು. ಆ ಗ್ಯಾರಂಟಿಗೆ ಮರುಳಾದ ಜನ ಅವರು ವೋಟ್ ಮಾಡಿ ಆಯ್ಕೆ ಮಾಡಿದ್ದಾರೆ ಅಂತ ನಿಜವಾಗ್ಲೂ ಭಯ ಆಯಿತು. ಪ್ರಜ್ಞಾವಂತ ರಾಜ್ಯವೊಂದು ಈ ತರದ ಆಮಿಷಕ್ಕೆ ಬಲಿಯಾಗುತ್ತೆ ಅಂತಾದ್ರೆ, ಒಂದು ಬಸ್ ಟಿಕೆಟ್ ಫ್ರೀ ಅನ್ನೋದಕ್ಕೆ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಅಂತ ಒಪ್ಪೋದಾದ್ರೆ, ನಾಳೆ ಟ್ರೈನ್ ಟಿಕೆಟ್ ಫ್ರೀ ಅಂತಂದ್ರೆ ರಾಹುಲ್ ಗಾಂಧಿನ ಪ್ರಧಾನಮಂತ್ರಿ ಅಂತ ಒಪ್ಪಿಡ್ತಾರಲ್ಲಪ್ಪ, ಡೇಂಜರ್ ಇದು ಅಂತ ಅನಿಸ್ತು ನಮ್ಗೆ. ಆಗನ್ನಿಸ್ತು ಏನಾದ್ರೂ ಕೆಲಸ ಮಾಡಬೇಕು ಅಂತ ಸುಮಾರು 8 ತಿಂಗಳ ಹಿಂದೆ ನಾವು ನಮೋ ಬ್ರಿಗೇಡ್ 2.0 ಕಟ್ಟಿಕೊಂಡು ಎಲ್ಲ ತರುಣರನ್ನು ಜೋಡಿಸ್ಕೊಳ್ತಾ ಇಡೀ ರಾಜ್ಯದಲ್ಲಿ ನರೇಂದ್ರ ಮೋದಿ ಅವರ ಕುರಿತಂತ ಚಿಂತನೆಯನ್ನ ಮತ್ತೊಮ್ಮೆ ಹಬ್ಬಿಸುವಂತ ಪ್ರಯತ್ನ ಮಾಡ್ತಿದ್ದೀವಿ. ನರೇಂದ್ರ ಮೋದಿ ಏನ್ ಮಾಡಿದ್ರು, ಅವರನ್ನು ಯಾತಕ್ಕೆ ಮತ್ತೊಮ್ಮೆ ಆಯ್ಕೆ ಮಾಡಲೇಬೇಕು ಎನ್ನುವಂತ ಸಂದೇಶವನ್ನ ಸಮಾಜಕ್ಕೆ ಮುಟ್ಟಿಸುವಂತ ಒಂದು ಪುಟ್ಟ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ಗಂಗಾವತಿಗೆ ಬಂದಿರೋದು. ಮಿತ್ರ, ನರೇಂದ್ರ ಮೋದಿ ಅವರು ಪ್ರಧಾನಿ ಆಗೋಕ್ಕಿಂತ ಮುಂಚೆ ಭಾರತ ಹೇಗಿತ್ತು ಅಂತ ಕೇಳಿದ್ರೆ, ಹೀಗೆ ನಾವೆಲ್ಲರೂ ಕೂತ್ಕೊಂಡು ಭಾರತದ ಬಗ್ಗೆ ಮಾತನಾಡಬೇಕು ಅಂತ ಅನ್ನಿಸ್ತಾನೆ ಇರಲಿಲ್ಲ. ನಾವೆಲ್ಲರೂ ಏನ್ ಮಾತನಾಡ್ತಿದ್ವಿ ಅಂತಂದ್ರೆ, ಎಲೆಕ್ಷನ್ಗೆ ಯಾವ ಜಾತಿ ಲೀಡರು ಯಾವ ಜಾತಿಯವ್ರನ್ನ ಅಡ್ರೆಸ್ ಮಾಡಬೇಕು ಅಂತ. ಇವತ್ತು ಗಂಗಾವತಿಗೆ ಬರಬೇಕು ಅಂತಂದ್ರೆ ಚಕ್ರವರ್ತಿ ಬಂದ್ರೆ ನಾವೇನ್ ಬರಬೇಕು ಅಂತಿಲ್ಲ, ನಮ್ ಜಾತಿಯವ್ರು ಬರ್ತಾರ ನೋಡಿ, ಅವ್ರು ಬಂದ್ರೆ ಬರ್ತೀವಿ ಅಂತ.
ನಮ್ ಜಾತಿಯ ಒಂದು ಗ್ರೂಪು, ನಮ್ ಜಾತಿಗೆ ಒಬ್ಬ ಲೀಡರ್. ಅಂದ್ರೆ ಭಾರತವನ್ನ ಜಾತಿಗಳ ಹೆಸರಲ್ಲಿ ಚೂರು ಮಾಡುವಂತ ಪ್ರಕ್ರಿಯೆ ಅತ್ಯಂತ ಎತ್ತರದ ಮಟ್ಟದಲ್ಲಿ ನಡೆದಿತ್ತು. ಎಷ್ಟು ಎತ್ತರಕ್ಕೆ ಹೋಗಿತ್ತು ಅಂತಂದ್ರೆ ಇನ್ಯಾವತ್ತೂ ಭಾರತದಲ್ಲಿ ಎಲ್ಲರೂ ಒಟ್ಟಾಗಿ ವೋಟ್ ಮಾಡುವ ಪ್ರಕ್ರಿಯೆ ಇಲ್ಲ. ಹೀಗಾಗಿ ಬಹುಮತ ಪಡೆಯುವಂತ ಸಿಂಗಲ್ ಪಾರ್ಟಿ ಇನ್ ಮುಂದೆ ಬರಲ್ಲ ಅಂತ ಅನ್ಕೊಂಡಿತ್ತು. ನರೇಂದ್ರ ಮೋದಿ ಯಾವಾಗ ಚುನಾವಣೆಯ ಮುಂಚೂಣಿಗೆ ಬಂದ್ರು, ಆಗ ನನ್ನಂತ ಲಕ್ಷಾಂತರ ಕೋಟ್ಯಂತರ ತರುಣರು ಬೀದಿಗೆ ಬಂದ್ರು, ಜಾತಿ ಮತ ಪಂಥಗಳನ್ನು ಮರೆತು ಒಟ್ಟಾದ್ರು. ಈ ದೇಶಕ್ಕೆ ಸಮರ್ಥವಾದ ವ್ಯಕ್ತಿ ಆಳ್ವಿಕೆಗೆ ಬೇಕು ಅಂತ. ಸಮರ್ಥವಾದ ವ್ಯಕ್ತಿ ಅಂದ್ರೆ ಹೇಗಿರಬೇಕು? ಡಿಸಿಷನ್ಗಳನ್ನ ಫರ್ಮ್ ಆಗಿ ತೆಗೆದುಕೊಳ್ಳಬಲ್ಲವನಾಗಿರ್ಬೇಕು. ಮನಮೋಹನ್ ಸಿಂಗ್ರ ಕಾಲ ನೀವು ನೋಡಿದ್ದೀರಿ ಹೇಗಿದ್ರು ಅಂತಂದ್ರೆ, ಒಂದು ಗಟ್ಟಿ ನಿರ್ಣಯ ತೆಗೆದುಕೊಳ್ಳುವ ತಾಕತ್ತು ಮನಮೋಹನ್ ಸಿಂಗ್ರಿಗೆ ಇರಲಿಲ್ಲ. ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ, ತುಂಬಾ ಹಿರಿಯರು. ನಾನು ಹಾಗೆ ಹೇಳೋದು ಸರಿನೋ ತಪ್ಪೋ ನೀವೇ ಯೋಚನೆ ಮಾಡಿ. ಯಾವ ನಿರ್ಣಯವನ್ನ ಮನಮೋಹನ್ ಸಿಂಗ್ರು ಫರ್ಮ್ ಆಗಿ ತೆಗೆದುಕೊಂಡಿದ್ದಾರೆ? ನಿಮ್ಗೆಲ್ರಿಗೂ ನೆನಪಿರಬಹುದು ಅನ್ನೋ ಕಾರಣಕ್ಕೆ ಹೇಳ್ತೀನಿ. ಮುಂಬೈಯಲ್ಲಿ ಒಂದು ದಾಳಿ ಆಗಿತ್ತು, ಅಟ್ಯಾಕ್ ಆಗಿತ್ತು. 4 ಜನ ಪಾಕಿಸ್ತಾನದಿಂದ ಒಳಗೆ ಬಂದಿದ್ರು. ಪಾಕಿಸ್ತಾನ ಅಂತ ಈಗ ಗೊತ್ತಿದೆ ನಮ್ಗೆ, ಇಲ್ಲದೆ ಹೋಗಿದ್ರೆ ಪಾಕಿಸ್ತಾನ ಅಂತಾನೂ ಗೊತ್ತಿರಲಿಲ್ಲ. 4 ಜನ ಬಂದ್ರು, ತಾಜ್ ಹೋಟೆಲ್ಗೆ ಹೋದ್ರು, ಇಂಡಿಯಾ ಗೇಟಿಗೆ ಹೋದ್ರು, ಛತ್ರಪತಿ ಶಿವಾಜಿ ಟರ್ಮಿನಸ್ಗೆ ಹೋದ್ರು. ಅಲ್ಲಿ ಹೋಗಿ ಇವ್ರು ಏನ್ ಮಾಡಿದ್ರು, ಅಂದಾಜೊಂದು ಫೈರಿಂಗ್ ಮಾಡಿದ್ರು. ಇನ್ಯಾರನ್ನು ಮುಂದೆ ಬಿಡ್ಬೇಡ್ರಪ್ಪ, ಅಲ್ಲಿಗೆ ಎಂಟು ಮಾಡಿಸಿ ಹಿಂದೆ ನಿಲ್ಲಿಸ್ಕೊಳ್ಳಿ. ಯಾರಾದ್ರೂ ಒಬ್ರು ವಾಲಂಟಿಯರಿಂಗ್ ಮಾಡಿ ದಯವಿಟ್ಟು ಮುಂದಕ್ಕೆ ಯಾರನ್ನು ಬಿಡ್ಬೇಡಿ, ಚೇರ್ ಖಾಲಿ ಇದ್ದಿದ್ದ